ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಎಸ್ ಎಸ್ ಎಲ್ ಸಿ ಒಂದು ಯಾವ ರೀತಿ ಫುಲ್ ಮಾರ್ಕ್ಸನ್ನು ತೊಗೊಳೋದು, ಹುಡುಗರಿಗೆ ಯಾವ ಥರ ಮಾರ್ಕ್ಸ್ ಕೊಟ್ಟಿದ್ದಾರೆ, ನೀವು ಯಾವ ರೀತಿ ಆನ್ಸರ್ಸ್ನ ಬರೀಬೇಕು ಕನ್ನಡದಲ್ಲಿ ಎಸ್ಪೆಷಲಿ ಆಗಿ ಅಂತ ನೋಡೋಣ. ಸುಮಾರು ಜನಕ್ಕೆ ಗೊತ್ತೇ ಇದೆ, ಕನ್ನಡ ಮೀಡಿಯಂ ಆಗಿರುವಂಥವ್ರು ಕನ್ನಡನ ತುಂಬ ಚೆನ್ನಾಗಿ ಬರೀತಾರೆ, ಇಂಗ್ಲೀಷ್ ಮೀಡಿಯಂ ಆಗಿರೋರು ಕನ್ನಡನ ಸುಮಾರಾಗಿ ಬರೀತಾರೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಬಟ್ ಅದು ಸುಳ್ಳು. ಯಾವ ಭಾಷೆಯ ವಿದ್ಯಾರ್ಥಿಗಳಾದರೂ ಸರಿ, ಯಾವ ಭಾಷೆನಾದರೂ ಸರಿ, ಅವರು ಪಡೆಯುವಂಥ ಅಂಕಗಳನ್ನೇ ಪಡಿತಾರೆ. ಯಾಕಂದರೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಒನ್ ಆಫ್ ದ ಇಂಪಾರ್ಟೆಂಟ್ ಪೇಪರ್ ಇಲ್ಲಿ ನೋಡಿ, ಮಾಧ್ಯಮ ಇಂಗ್ಲೀಷ್ ಇದೆ, ಕನ್ನಡ ಅವ್ರು ಬರ್ದಿರುವಂಥದ್ದು. ಸೊ ಇಲ್ಲಿ ಪೂರ್ಣವಾದ ಅಂಕಗಳನ್ನ ತೊಗೊಂಡಿದ್ದಾರೆ. ಸೊ ಟೋಟಲ್ 100ಗೆ 100 ಮಾರ್ಕ್ಸ್ ಬಂದಿದೆ. ಜೊತೆಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಸೊ 2 ಕಲರ್ ಇಂಕ್ ಕಾಣಿಸ್ತಿದೆ. ಸೊ 2 ಕಲರ್ ಇಂಕ್ ಅಂದರೆ ಪರಿಶೀಲಿಸಿದೆ ಅಂತ ನೋಡ್ತಾ ಇದ್ದೀರಾ, 100 ಅಂಕಗಳು ಅಂತ. ಯಾಕಪ್ಪ ಈ ಥರ ಅಂತ ಹೇಳ್ತೀನಿ ಅಂದರೆ, ಸೊ ಯಾವಾಗ 100 ಮಾರ್ಕ್ಸು ಅಥವಾ ಔಟ್ ಆಫ್ ಔಟ್ ತೆಗಿತಿರೋ, ಇನ್ನೂ ಒಬ್ಬರು ಅದನ್ನು ರಿವ್ಯೂ ಮಾಡ್ತಾರೆ. ಸೊ ಈ ರೀತಿ ರಿವ್ಯೂ ಮಾಡಿದ್ಮೇಲೂ ಕೂಡ ಕೊಟ್ಟಿದ್ದಾರೆ ಅಂತಂದರೆ ಅವರು ಅಷ್ಟು ಎಕ್ಸಾಕ್ಟಾಗಿ ಚೆಕ್ ಮಾಡಿ ಕೊಡ್ತಾರೆ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ಆನ್ಸರ್ಸ್ ನೀವು ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಸಿಂಪಲ್ ಆಗಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇಷ್ಟೆಷ್ಟು ಬರೆದ್ರೆ ಸಾಕು, ನೀವು ಎಕ್ಸ್ಟ್ರಾ ಬರೆಯೋದು ಬೇಕಾಗಿಲ್ಲ ಅಂತೇಳಿ. ಇಲ್ಲಿ ಪಕ್ಕದಲ್ಲಿ ನಿಮಗೆ ಮಾಡಲ್ ಆನ್ಸರ್ಸ್ ಕೂಡ ಇದೆ. ಸೊ ಒಂದು ಐಡಿಯಾ ಬರಲಿ ಅಥವಾ ಒಂದು ಕ್ಲಾರಿಟಿ ಬರಲಿ ಅಂತೇಳಿ. ಸೊ ಏನು ನೋಡ್ತಾ ಇದ್ದೀರಾ ನೀವು ಇಲ್ಲಿ ಕ್ವಶನ್ಸನ್ನ, ಅನುಸ್ವಾರ ವಿಸರ್ಗಗಳು ಎಂದರೇನು, ಸೊ ಯೋಗವಾಹಕ, ಮತ್ತು ಸಪ್ತಮಿ, ಕ್ರಿಯಾಪದ, ಪ್ರಶ್ನಾರ್ಥಕ, ಸನ್ಮಾನ, ತದ್ದಿತಾಂತ ಭಾವನಾಮ, ಸೊ ಎಲ್ಲವನ್ನು ಕರೆಕ್ಟಾಗಿ ಬರೆದಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ಬೋದು. ಸೊ ಇಲ್ಲಿ ದೃಷ್ಟಿ ಮತ್ತು ದಿಡ್ಡಿ ಅಂದರೆ ಇಲ್ಲಿ ತತ್ಸಮ ತದ್ಭವ ತಪಸ್ವಿಗೆ ಅದು ತವಸಿ ಅಂತ. ಸೊ ಪುರುಷಾರ್ಥಕ ಸರ್ವನಾಮ ಯಾರು, ಪ್ರಶ್ನಾರ್ಥಕ ಸರ್ವನಾಮ, ಅನುಕರಣವ್ಯ ಕಳುಹಿಸಿದ್ದಾರೆ. ಸೊ ಸಕ್ಕರೆ ಕಳುವ್ಯಾರು ಕಳುಹಿಸಿದ್ದಾರೆ. ಸೊ ಇದು ಹಾಡು ಭಾಷೆ, ಮತ್ತು ಆಡು ಭಾಷೆಯಲ್ಲಿರೋದನ್ನು ನಾವು ಒಂದು ಬರವಣಿಗೆಯ ಭಾಷೆಯಲ್ಲಿ ಬರೆಯೋದನ್ನು ಕೊಟ್ಟಿದ್ದಾರೆ 10ನೇ ಕ್ವಶನಲ್ಲಿ. ಅದಕ್ಕೆ ಕಳುವ್ಯಾರೆ ಅನ್ನೋದು ಕಳುಹಿಸಿದ್ದಾರೆ ಅಂತ ಬರಿಬೇಕಾಗತ್ತೆ. ಇದಾದ್ಮೇಲೆ ನಿಮಗೆ ಬರುವಂಥದ್ದು ಕ್ವಶನ್ ಆನ್ಸರ್ಸು, ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ನೀವಿಲ್ಲಿ ಕ್ಲಿಯರಾಗಿ ನೋಡ್ಬೋದು ಎಷ್ಟು ನೀಟಾಗಿ. ಅಂದರೆ ಹ್ಯಾಂಡ್ ರೈಟಿಂಗು ಅಷ್ಟೇ ಎಕ್ಸಾಕ್ಟ್ ಆಗಿರೋದು ಮುಖ್ಯ ಅಲ್ಲ, ಅದರ ತಕ್ಕನಾಗಿ ಆನ್ಸರ್ನ ಬರೆದಿದೆಯಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್. ನೀವು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅನ್ಕೊಳೋದಕ್ಕಿಂತ ನೀವು ಬರೆಯೋ ರೀತಿ ಯಾವ ಥರ ಇದೆ ನೋಡಿ, ಒಂದೊಂದು ಲೈನ್ನ ಬಿಟ್ಬಿಟ್ಟು ಮತ್ತು ಯಾವುದನ್ನು ಹೈಲೈಟ್ ಮಾಡಬೇಕು. ಇಲ್ಲಿ ಇರುವಂಥದ್ದೇ ಕಿರ್ದಿ ಪುಸ್ತಕನ ಅಂಡರ್ಲೈನ್ ಮಾಡಿದ್ದಾರೆ. ಯಾಕೆ ಅಂಡರ್ಲೈನ್ ಮಾಡಿದ್ದಾರೆ? ಇಲ್ಲಿ ನಮಗೆ ಬೇಕಾಗಿರುವಂತಹ ಪಾಯಿಂಟು ಅದಾಗಿರೋದ್ರಿಂದ ಅವರು ಅದನ್ನು ಅಂಡರ್ಲೈನ್ ಮಾಡಿಸಿ ತೋರಿಸಿದ್ದಾರೆ. ಓಕೆನಾ? ಅದೇ ರೀತಿಯಾಗಿ 2ನೇ ಕ್ವಶನ್ ನೋಡ್ಬೋದು ನೀವು, ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು? ಸೊ ಇದರ ಕೃತಿ ಬರೆದವರು ಸೊ ಹಳಕಟ್ಟಿಯವರು. ಇಲ್ಲಿ ಕೂಡ ಗು ಹಳಕಟ್ಟಿ ಅಂತಿದೆ, ಇಲ್ಲಿ ಹಳಕಟ್ಟಿ ಅಂತ ಬರೆದ್ರು ಕೂಡ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಥರ ನಿಮ್ಮ ಫೀಲಿಂಗ್ ಏನಿರುತ್ತೆ, ಅಯ್ಯೋ ಮಾರ್ಕ್ಸ್ ಕೊಡಲ್ಲ ಅನ್ನೋದಿರುತ್ತೆ. ಆ ಥರ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮಾರ್ಕ್ಸ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸನ್ನು ಕೊಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಆಗೋದೇ ಇಲ್ಲ, ಅದು ನಿಮ್ಮ ತಲೆಯಲ್ಲಿರಲಿ. ಸೊ ಆ ಲೆಕ್ಕಕ್ಕೆ ನೋಡಿದ್ರೆ ಇಲ್ಲಿ ಶಬರಿ ರಾಮ ಲಕ್ಷ್ಮಣಿಗಾಗಿ ಏನನ್ನು ಸಂಗ್ರಹಿಸಿದ್ದಳು ಅನ್ನೋ ಉತ್ತರಕ್ಕೆ ಇಲ್ಲಿ 3 ಲೈನ್ ಆನ್ಸರ್ ಇದೆ. ಬಟ್ ಇಲ್ಲಿ ನೋಡಿದಾಗ ನಿಮಗೆ 2 ಲೈನ್ ಇದೆ. ಶಬರಿ ರಾಮ ಲಕ್ಷ್ಮಣಿಗಾಗಿ ಹೂವು, ಹಣ್ಣು, ತಳಿರು ಮತ್ತು ಮಧುಪರ್ಕಗಳನ್ನು ಸಂಗ್ರಹಿಸಿದ್ದಳು ಅಂತ. ಸೊ ಇಲ್ಲಿ ಮಧು ಪಾನೀಯಗಳು, ರುಚಿಯಾದ ಹಣ್ಣುಗಳನ್ನು ಸಂಗ್ರಹಿಸುವಂತ ಬರ್ತೀವಿ. ಸೊ ಪರವಾಗಿಲ್ಲ, ಒಂದು ಕರೆಕ್ಟ್ ಆಗಿರುವಂತಹ ಆನ್ಸರೇನೆ. ಮತ್ತೆ ಸೂರ್ಯ ಮಿತ್ರರು ತನಗೆ ಕಾಶ್ಯಪಿ ಎಂದು ತಂಗಿಯಲ್ಲಿ ಎಂದು ಹೇಳಲು ಕಾರಣವೇನು? ಅಲ್ಲಿ ಕೂಡ ನೋಡ್ತಾ ಇದ್ದೀರಿ, ಇಲ್ಲಿ ವರ್ಡ್ಸ್ ನೋಡಿ ಯಾವ ರೀತಿಯಾಗಿ ನಮ್ಗೆ ಏನಿದೆ, ಮೊದಲಿನಂತೆಯೇ ಅಹಂಕಾರದಿಂದ ಕೆಟ್ಟು ಹೋಗುತ್ತಾರೆ ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದರು. ಸೊ ಅಂದರೆ ಅಲ್ಲಿ ಇರುವಂತಹ ಪಾಯಿಂಟ್ಸನ್ನು ಇಲ್ಲಿ ಬರ್ದಿರೋದು, ಹೈಲೈಟ್ ಮಾಡಿರೋದು ನೋಡಿ, ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಅದೇ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಅಂಡರ್ಲೈನ್ ಮಾಡಿರ್ತಾರೆ. ಹಾಗಾಗಿ ವ್ಯಾಲ್ಯೂರ್ನ ನಾನು ಅದೇ ಹೇಳ್ತೀನಿ, 10th ಮಕ್ಕಳು ಮುಖ್ಯವಾಗಿ ವ್ಯಾಲ್ಯೂರ್ನ ಇಂಪ್ರೆಸ್ ಮಾಡಿ, ನಿಮ್ಮ ಬರವಣಿಗೆ ಮುಖಾಂತರ ವ್ಯಾಲ್ಯೂ ಮಾಡೋಂಥವ್ರನ್ನ ಇಂಪ್ರೆಸ್ ಮಾಡಿ. ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವಾಗ ಹೇಳಿದನು, ದುರ್ಯೋಧನನು ಪಾರ್ಥ ಭೀಮರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು. ಸೊ ಇಲ್ಲೇ ಇದೆ ಭೀಮ ಅರ್ಜುನರನ್ನು ಅಂತ ಇದೆ. ಸೊ ಭೀಮ ಅರ್ಜುನ ಅಂದ್ರೇನು, ಪಾರ್ಥ ಮತ್ತೆ ಭೀಮ. ನೋಡಿ ಇಲ್ಲಿ ಒಂದು ಪಠ್ಯ ಭಾಗದಲ್ಲಿ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ತರ ಇದೆ. ಬಟ್ ಇಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಭೀಮ ಮತ್ತೆ ಅರ್ಜುನ ಅನ್ನುವಂಥದ್ದನ್ನ ಅವರು ಸಪ್ರೇಟ್ ಆಗಿ ನಮ್ಮ ಭಾಷೆಯಲ್ಲೂ ಬರೆದು, ಮತ್ತೆ ಪಾರ್ಥ ಭೀಮ ಅನ್ನುವಂಥದ್ದು ಕೂಡ ಅಂದ್ರೆ ಎಲ್ಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅವರು. ಸೊ ಆಮೇಲೆ ನಾನು ಅದು ಬರ್ದಿಲ್ಲ ಅಂದ್ರೆ ಅನ್ನೋಂಥ ಭಯ ಅವ್ರಲ್ಲಿ ಕಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಮುನಿಸುತರು ಲವನ ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು? ಮುನಿಸುತರು ಅರಸರ ಕುದುರೆ ಎಂದು ತಿಳಿದು ಅವರು ಬಡಿದರು ಎಂಬ ಕಾರಣದಿಂದ. ನೋಡಿ, ಇಷ್ಟೇ ನೀವು ಮಾಡಬೇಕಾಗಿರೋ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಮಿಸ್ಟೇಕ್ ಆದಾಗ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವುದೇ ಒಂದು ಮಿಸ್ಟೇಕ್ ಆದಾಗ ಈ ಥರ ಒಂದು ಲೈನ್ ಬರಿಬೇಕು ಹೊರತು ಅದನ್ನ ಗೀಚಿ 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 ಅಲ್ಲೇನೆ
ಅದನ್ನ ಕಸ ಮಾಡಕ್ಕೆ ಹೋಗ್ಬಾರ್ದು ನೀವು. ಸೊ ಇಷ್ಟು ಒಂದು ಲೈನ್ ಹಾಕ್ಬೇಕು, ನಿಮ್ಮ ಕಂಟಿನ್ಯೂ ಮಾಡಬೇಕು ಅದು ಮಿಸ್ಟೇಕ್ ಆಗಿದೆ ಅಂತೇಳಿ. ಸೊ ಇಷ್ಟನ್ನು ಮಾಡಿದಾಗ ನಿಮಗೆ ಬರೆಯೋಕ್ಕೆ ಒಳ್ಳೆ ಟೈಮ್ ಸಿಗುತ್ತೆ, ಕರೆಕ್ಟಾ? ಸೊ ಇದು ಅದೇ ರೀತಿಯಾಗಿ 17ನೇ ಕ್ವಶನ್ ಕೂಡ, ದುಡ್ಡಿನ ಪೈತ್ಯ ಅಡದಿರುವಂದಕ್ಕೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ? ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ. ನೋಡಿ, ಜಗತ್ತು ಮತ್ತೆ ಲೋಕ ಸಮಾನಾರ್ಥಕ ಪದ, ಅದು ಕೂಡ ಮೆನ್ಷನ್ ಮಾಡಿದ್ದಾರೆ, ಕರೆಕ್ಟಾ? ಸೊ ಈ ಥರ ಬರೆದ್ರೆ ಯಾರು ತಾನೇ ಮಾರ್ಕ್ಸ್ ಫುಲ್ ಕೊಡಲ್ಲ ಹೇಳಿ? ಎಲ್ಲರಿಗೂ ಇಂಪ್ರೆಸ್ ಆಗಿಬಿಡುತ್ತೆ. ಅಯ್ಯೋ ಇದಕ್ಕೆ ಕೊಡಲಿದ್ರೆ ನಾವು ಇನ್ಯಾವುದಕ್ಕೆ ಕೊಡೋಣ ಮಾರ್ಕ್ಸು ಅನ್ನೋದು ಬಂದ್ಬಿಡುತ್ತೆ, ಕರೆಕ್ಟಾ? ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣವೇನು? ಸೊ ಇಷ್ಟು ಆನ್ಸರ್ಸು, ಎಷ್ಟು 3-4 ವಾಕ್ಯ. ಸೊ 3-4 ವಾಕ್ಯದಲ್ಲಿ ನೀವು ನೋಡಿದ್ರೆ ಕರೆಕ್ಟಾಗಿ ಮ್ಯಾಟ್ರ್ ಏನು ಬೇಕೋ ಅದನ್ನೇ ಬರೆದಿರೋದ್ರಿಂದ ಅಲ್ಲಿ ನಿಮಗೆ ಎಷ್ಟು 2 ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಬೇಕೋ ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಶಾನುಭೋಗ ಮದಲಿಂಗನ ಕಣಿವೆಯಲ್ಲಿ ಬರುವಾಗ, ಸೊ ಇಲ್ಲಿ ಮನದಲ್ಲಿ ಮೂಡಿದ ಯೋಚನೆಗಳು ಯಾವುವು? ಸೊ ಮೂಡಿದ ಯೋಚನೆಗಳು ನೋಡಿ, ಇಲ್ಲಿ ನೋಡೋಕೆ ಇಲ್ಲಿ ದೊಡ್ಡದಾಗಿ ಚಿಕ್ಕದಾಗಿದೆ, ಬಟ್ ಅವರ ಮನಸ್ಸು ಭಯದಿಂದ ಕೂಡಿತ್ತು. ಬೆಳದಿಂಗಳ ರಾತ್ರಿ ಆದರೂ ಸಹ ಭಯಗೊಂಡಿದ್ದರು. ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ನಡೆದರು. ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿದರು. ಸೊ ಇಲ್ಲಿ ಇದಕ್ಕಿಂತ ಇದು ಕ್ಲಿಯರ್ ಆಗಿದೆ, ಆನ್ಸರ್ ಕ್ಲಿಯರ್ ಆಗಿದೆ. ಸೊ ಇದನ್ನೇ ಸ್ವಲ್ಪ ಆಕ್ಚುಲಿ ಏನು ಮಾಡಿದ್ದಾರೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದ್ರ ಬೇಕಾಗಿಲ್ಲ 3-4 ವಾಕ್ಯದ ಅಂತ ಅನಿಸುತ್ತೆ. ಸೊ ಅದೇ ರೀತಿಯಾಗಿ ಅರಿವನ್ನು ಕುರಿತ ವಚನಕಾರ ದೃಷ್ಟಿಯನ್ನು ವಿವರಿಸಿ. ಸೊ ಈ ಥರ ಪ್ರತಿಯೊಂದು ಪಾಯಿಂಟನ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಕಂಪ್ಲೀಟ್ ಆಗಿರುವಂಥ ಮಾರ್ಕ್ಸು ನೋಡ್ಬೋದು. ನಿಮಗೆ ಪ್ರತಿಯೊಂದು ಇಲ್ಲಿ ಯಾವ ಥರ ಕೊಡ್ತಾ ಹೋಗಿದ್ದಾರೆ ಮಾರ್ಕ್ಸನ್ನು ಅಂತೇಳಿ. ಸೊ ಇನ್ನು ನಾವು ಹಿಂಗೆ ಮುಂದಕ್ಕೆ ಹೋಗೋಣ, ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ಅನ್ನೋದನ್ನ ನೋಡೋಣ. ಇನ್ನು ಕವಿ ಪರಿಚಯದ ಬಗ್ಗೆ ಬರ್ತಾ ಇದ್ದೀರಾ. ಸೊ ಇಲ್ಲಿ ಕವಿಗಳ ಪರಿಚಯ ಮಾಡ್ಬೇಕಾದ್ರೆ ಏನ ನೀವು ತಿಳ್ಕೊಂಡಿರ್ಬೇಕು ನೋಡಿ. ಯಾವ್ದಕ್ಕೆ ಮಾರ್ಕ್ಸ್ ಕೊಡ್ತಾರೆ? ಕವಿ ಮತ್ತು ಸಾಹಿತಿಗಳ ಜನ್ಮಸ್ಥಳ ತಿಳಿಸ್ಬೇಕಾದ್ರೆ ಜನ್ಮಸ್ಥಳ ಮತ್ತು ಕಾಲ 1 ಅಂಕ ಅಂದ್ರೆ 1 ಮಾರ್ಕ್ಸ್. ಕೃತಿ, ಬಿರುದು, ಪ್ರಶಸ್ತಿ 1 ಮಾರ್ಕ್. ವಾಕ್ಯ ರೂಪದಲ್ಲಿ ಬರೆಯುವುದು ಭಾಷಾ ಶೈಲಿಗೆ 1 ಮಾರ್ಕ್. ನೋಡಿದ್ರ, ವಾಕ್ಯವನ್ನ ಸೇರಿಸೋದು ಮತ್ತೆ ಭಾಷಾ ಶೈಲಿ ಯಾವ ರೀತಿ ಮಾಡಿದ್ದಾರೆ ಅದಕ್ಕೆ 1 ಮಾರ್ಕ್. ಟೋಟಲ್ 3 ಮಾರ್ಕ್ಸ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನೀಟಾಗಿದೆ. ಎಂ ಮರಿಯಪ್ಪ ಭಟ್ಟರು 1906 ಮತ್ತೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಇಂಗ್ಲಿಷಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಎಂಬ ಗ್ರಾಮದಲ್ಲಿ, ಕಬಕ ಮೆನ್ಷನ್ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಬೇಕು, ನಮಗೆ ಜನ್ಮಸ್ಥಳ ಬೇಕು, ಅದಕ್ಕೆ ಕಬಕ ಅನ್ನೋದನ್ನ ಹೈಲೈಟ್ ಮಾಡಿದ್ದಾರೆ. ಎಂಬ ಗ್ರಾಮದ ಜನಿಸಿದರು. ಇವರ ಕನ್ನಡ ಸಂಸ್ಕೃತಿ, ಛಂದಸ್ಸಾರ, ಅಭಿನವ ಮಂಗರಾಜನ ನಿಘಂಟು, ತುಳು ಇಂಗ್ಲಿಷ್ ನಿಘಂಟು, ಜಾತಕತಿಲ ಎಂಬ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಕೃತಿ, ಬಿರುದು ಮತ್ತೆ ಪ್ರಶಸ್ತಿಗೆ 1 ಮಾರ್ಕ್. ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ಅಲ್ಲಿಗೆ ಕರೆಕ್ಟ್ ಆಗಿ ಫುಲ್ ಇರೋದ್ರಿಂದ ಯಾವುದೇ ಮಿಸ್ಟೇಕ್ ಇಲ್ಲ. ಸೊ 3 ಮಾರ್ಕ್ಸ್ ಅಲ್ಲಿ ಅಲಾಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಏನಿದೆ, ಇಲ್ಲಿ ಸ್ವಲ್ಪ ಒಂದು ವಿವರಣೆ ತರ, ಅಂದ್ರೆ ಒಂದು ಅರ್ಥಗರ್ಭಿತವಾದಂತಹ ವಿವರಣೆ ಕೊಡಕ್ಕೆ ಟ್ರೈ ಮಾಡಿದ್ದಾರೆ. ಬಹುಭಾಷಾ ವಿದ್ವಾಂಸರಾದ ಎಂ ಮರಿಯಪ್ಪ ಭಟ್ಟರು 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮ ಜನಿಸಿದರು. ಶ್ರೀಯುತರು ತುಳು ಇಂಗ್ಲಿಷ್ ನಿಘಂಟು, ಕನ್ನಡ ಸಂಸ್ಕೃತಿ, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿ ರಚಿಸಿದ್ದಾರೆ. ಇವರು ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ. ಸೊ ಸೇಮ್ ಪಾಯಿಂಟ್ ಅನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಕರೆಕ್ಟಾ? ಅದೇ ರೀತಿ ಕುಮಾರವ್ಯಾಸ ಅವರದ್ದು ಕೂಡ ಇದೆ. ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಇದನ್ನ ನೀವು ಇಂಗ್ಲೀಷಲ್ಲಿ ಕೂಡ ಬಳಸ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಮಾರ್ಕ್ಸನ್ನು ಕೊಡ್ತಾರೆ. 1430, ಯಾಕಂದ್ರೆ ಸ್ಕೀಮಲ್ಲಿ ನೋಡಿ ನೀವು ಯಾವ್ದು ಬಳಸಬೇಕು ಅಂತೇನಿಲ್ಲ. 1430. ಸೊ 1430ರಲ್ಲಿ ಗದಗ ಪ್ರಾಂತದ ಕೋಳಿವಾಡ ಜನಿಸಿದರು. ಈತನು ಕರ್ನಾಟಕ ಭಾರತ ಕಥಾ ಮಂಜರಿ, ಐರಾವತ ಎಂಬ ಕೃತಿಗಳು ರಚಿಸಿದ್ದಾರೆ. ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬಿರುದು ಎಂಬ ಬಿರುದು ಕೂಡ ಇದೆ. ಸೊ ಇಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ, ಯಾವ ರೀತಿಯಾಗಿ ನೀವು ಒಂದು ಲಘು ಮತ್ತೆ ಗುರುಗಳನ್ನು ಹಾಕಬೇಕು. ಪ್ರಸಾರ ಯಾವುದಕ್ಕೆ ಅಂಕ ಕೊಟ್ಟಿದ್ದಾರೆ? ಪ್ರಸ್ತಾರ ಹಾಕುವುದು 1 ಅಂಕ, ಗಣ ವಿಭಾಗಿಸುವುದು 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದು 1 ಅಂಕ, ಎಲ್ಲ ಸೇರಿ 3 ಅಂಕಗಳನ್ನ ಇಲ್ಲಿ ನಿಮಗೆ ಕೊಡ್ತಾರೆ. ಸೊ ಸ್ಕೀಮ್ನ ನೋಡ್ಕೊಳ್ಳಿ. ಸ್ಕೀಮ್ ಯಾವ ತರ ಬೇಕು. ಪ್ರಸ್ತಾರ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ 1 ಮಾರ್ಕ್ ಇಲ್ಲ. ಗಣ ವಿಭಾಗ ಮಾಡಿದ್ರೆ 1 ಮಾರ್ಕ್ ಇಲ್ಲ. ಛಂದಸ್ಸಿನ ಹೆಸರು ಬರೀಲಿಲ್ಲ ಅಂದ್ರೆ 1 ಮಾರ್ಕ್ ಇಲ್ಲ. ಸೊ 3 ಮಾರ್ಕ್ ಬರಬೇಕಂದ್ರೆ ಈ ತರ 3 ಕೂಡ ನೀವೇನ್ ಮಾಡಬೇಕಾಗತ್ತೆ. ಸೊ ಅದನ್ನ ಮಾಡ್ಬಿಟ್ಟು ಚಂಪಕಮಾಲ ವೃತ್ತ ಹೆಸರು ಕ್ಲೀನಾಗಿ ಗಳಿಸಿದ್ದಾರೆ. ಸೊ ಎಷ್ಟೆಷ್ಟು ಮಾತ್ರೆಗಳು ಬರೀಬೇಕು ಆ ಮಾತ್ರೆಗಳು ಕೂಡ ಬರೆದಿದ್ದಾರೆ ನೋಡಿ. ನ, ಜ, ಭ, ಜ, 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 ರ. ಸೊ ಅದನ್ನ ಕೌಂಟ್ ಮಾಡಿದ್ದಾರೆ. ಮಾತ್ರೆಗಳನ್ನ ಕೌಂಟ್ ಮಾಡಿದಾಗ ನೋಡಿ, ನಿಮ್ಗೆಲ್ಲ ಗೊತ್ತಿದೆ ಲಘು ಮತ್ತೆ ಗುರು. ಸೊ ಲಘು ಎಷ್ಟು ಕೌಂಟ್ ಆಗುತ್ತೆ? 1. ಗುರು ಎಷ್ಟಾಗುತ್ತೆ? 2 ಆಗುತ್ತೆ. ನೋಡಿ ಇಲ್ಲಿ 3 ಲಘುಗಳು ಮತ್ತೆ ಲಘು ಗುರು ಲಘು ಬಂತು. ಇಲ್ಲಿ ಎಗೇನು
ಆ, ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ಇಲ್ಲಿ ಮಾತ್ರೆಗಳ ಒಂದು ವ್ಯಾಖ್ಯಾನಗಳನ್ನ ಬರ್ಕೊಂತ ಹೋಗಿದ್ದಾರೆ. ಸೊ ಅದು ನಿಮಗೆ ಮಾರ್ಕ್ಸ್ ಅನ್ನ ಕೊಡುತ್ತೆ. ಇನ್ನು ನೆಕ್ಸ್ಟ್ ಒನ್ ಅಲಂಕಾರ. ಅಲಂಕಾರದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನೋಡಿ. ಅಲಂಕಾರವನ್ನು ಬರೀಬೇಕಾದ್ರೆ ಅಲಂಕಾರ ಹೆಸರಿಸಕ್ಕೆ 1 ಮಾರ್ಕು, ಲಕ್ಷಣ ಬರೆಯೋದಕ್ಕೆ 1 ಮಾರ್ಕು, ಅಂಶಗಳ ಗುರುತುವಿಕೆ ಸಮನ್ವಯಕ್ಕೆ 1 ಮಾರ್ಕ್ ಕೊಡ್ತಾರೆ. ಸೊ ಟೋಟಲ್ ಆಗಿ ಈ ರೀತಿ ನಿಮ್ಗೆ ಏನಾಗುತ್ತೆ 3 ಮಾರ್ಕ್ಸು ಬರುತ್ತೆ. ಓಕೆನಾ. ಸೊ ಇನ್ನ ನೆಕ್ಸ್ಟು ಗಾದೆ ಮಾತನ್ನು ವಿಸ್ತರಿಸಕ್ಕೆ ಗಾದೆ ಮಾತಿಗೆ ಸ್ಕೀಮ್ ನೋಡ್ಕೊಂಬಿಡಿ. ಗಾದೆಯ ಮಹತ್ವದ ವಿವರಣೆ 1 ಅಂಕ, ಅರ್ಥ ವಿವರಣೆ 1 ಅಂಕ, ಭಾಷಾ ಶೈಲಿಗೆ ಪದಬಂಧಗಳಿಗೆ ಗಳಿಕೆ 1 ಅಂಕ. ಸೊ ಭಾಷಾ ಶೈಲಿ ಯಾವ ರೀತಿ ಬಳಸ್ತೀರಾ ಅನ್ನೋದಕ್ಕೆ ಪ್ರತಿಯೊಂದರಲ್ಲೂ ಕೂಡ ನಿಮ್ಗೆ ಅದಕ್ಕೆ ಮಾರ್ಕ್ಸು ಡಿವೈಡ್ ಆಗಿರುತ್ತೆ. ಅದನ್ನ ಚೆನ್ನಾಗಿ ತಲೆ ಇಟ್ಕೊಳ್ಳಿ. ಸೊ ಆಳಾಗಬಲ್ಲವನು ಅರಸನಾಗಬಲ್ಲ. ನೋಡಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನು ಅವರು ಗಾದೆ ಮಾತನ್ನ ಕೊಟ್ಟಿಲ್ಲ, ವಿವರಿಸಿ ಕೊಟ್ಟಿಲ್ಲ ಅವ್ರ ಸ್ಕೀಮಲ್ಲಿ. ಯಾಕಂದ್ರೆ ನೀವು ಬರ್ದಿರೋದಕ್ಕೆ ಈ ಪಾಯಿಂಟ್ಸ್ ಇದೆಯಾ ಚೆಕ್ ಮಾಡ್ತಾರೆ. ಯಾವ ಪಾಯಿಂಟ್ಸು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರಾ, ಅರ್ಥ ವಿವರಣೆ ಚೆನ್ನಾಗಿದೆಯಾ, ಭಾಷಾ ಶೈಲಿಗೆ ಪದಬಂಧಗಳು ಇದೆಯಾ, ಪದಬಂಧಗಳಿಗೆ 1 ಅಂಕ ಕೊಡ್ತಾರೆ. ಸೊ ಇದನ್ನ ಬಳಸಿದ್ರೆ ನೀವು 3 ಅಂಕನ ಕಳಿಸ್ಕೊಳಕ್ಕೆ ನೀವು ಈಸಿ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ವರ್ಡ್ನ ಮೆನ್ಷನ್ ಮಾಡಿದ್ದಾರೆ. ನೀವು ಕೂಡ ಈ ವರ್ಡ್ನ ಮೆನ್ಷನ್ ಮಾಡಿ. ತುಂಬಾ ಬೆನಿಫಿಟ್ ಇದೆ. ಯಾವುದು? ಮಹತ್ವ, ಒಳ ಅರ್ಥ, ಅದಾದ್ಮೇಲೆ ಹೊರ ಅರ್ಥ, ಸೊ ಸ್ವಾರಸ್ಯ. ಈ 3 ಪಾಯಿಂಟ್ಸ್ ಅನ್ನ ಬರೀರಿ ನೀವು ಬರೀಬೇಕಾದ್ರೆ. ಇದರಿಂದ ಏನ್ ಸರ್ ಬೆನಿಫಿಟ್ ಅಂದ್ರೆ, ಅಲ್ಲಿ ನಾವು ನೋಡ್ತಾ ಇದೀರಿ, ಯಾಕೆಂದ್ರೆ ಅವರೇ ಮೆನ್ಷನ್ ಮಾಡಿದ್ದಾರೆ. ಮಹತ್ವವನ್ನು ಬರೆಯಿರಿ, ಮಹತ್ವ ಇದೆ, ಅರ್ಥ ವಿವರಣೆ, ಭಾಷಾ ಶೈಲಿ, ಅದಕ್ಕೋಸ್ಕರ ನಾವು ಇದನ್ನ ಒಂದಷ್ಟು ಎಕ್ಸ್ಟ್ರಾನ ಮಾಡ್ತೀರಿ. ಇನ್ನ ನೆಕ್ಸ್ಟ್ ನೋಡಬೇಕು, ಸಂದರ್ಭಗಳ ಸಹಿತ ವಿವರಿಸೋದಕ್ಕೆ ಯಾವ ರೀತಿಯಾಗಿ ಮಾರ್ಕ್ಸ್ ಅನ್ನ ಡಿವೈಡ್ ಮಾಡ್ತಾರೆ. ಸೊ ಕರ್ತೃ, ಆಕಾರ ಮತ್ತು ಪಠ್ಯದ ಹೆಸರು, ಇದು ಇಂಪಾರ್ಟೆಂಟ್ ನೋಡಿ. ಕೆಲವರು ಬರೆಯೋದೇ ಇಲ್ಲ. ಅಂದ್ರೆ ಆಯ್ಕೆ ನಾವು ಎಲ್ಲಿಂದ ಇದೆ, ಆಯ್ಕೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ರಚಿಸಿರುವ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದು ಅಗ್ನಿಭೂತಿ ವಾಯುಭೂತಿಯರೆ ಕಥೆ ಎಂದು ಗದ್ಯವನ್ನು ಆರಿಸಲಾಗಿದೆ. ಅದರಿಂದ ಅದನ್ನ ಆರಿಸ್ಕೊಂಡಿದ್ದೀರಿ. ಸಂದರ್ಭ ಅಂತ ಬರೀಬೇಕು ಹೆಡ್ಡಿಂಗ್ ಈ ತರ. ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಸಂದರ್ಭ ಏನು? ಸೂರ್ಯಮಿತ್ರನು ಕಶ್ಯಾಪಿ ಎಂಬ ತಂಗಿ ಇಲ್ಲ ಎಂಬ ಹೇಳುತ್ತಾ ವಿದ್ಯೆ ಕಲಿಯಲು ಬಂದಿದ್ದೀರಿ, ನೀವು ಇರುವುದಾದರೆ ವಿದ್ಯೆಯನ್ನು ಕಲಿಸುತ್ತೇನೆ ಎಂದು ಹೇಳಿದ ಸಂದರ್ಭ. ಸ್ವಾರಸ್ಯ ಏನು? ವಿದ್ಯೆ ಕಲಿಯಲು ಬಂದವರಿಗೆ ವಿದ್ಯೆ ಕಲಿಸುವುದು ಗುರುವಿನ ಕರ್ತವ್ಯ ಎಂಬುದನ್ನು ನಾವು ಈ ವಾಕ್ಯ ತಿಳಿಯುವ. ಅಂದ್ರೆ ಯಾರು ಕಲಿಯಕ್ಕೆ ಅಂತ ಬಂದಿರ್ತಾರೋ ಅವ್ರಿಗೆ ಹೇಳ್ಕೊಡುವಂಥದ್ದು ಅಷ್ಟೇ ಮುಖ್ಯ ಅನ್ನೋದನ್ನ ಇಲ್ಲಿ ಬರೀತಿದ್ದಾರೆ. ಸೊ ಅದು ಸ್ವಾರಸ್ಯ. ಸೊ ಇದು ಯಾವ ರೀತಿಯಾಗಿ ಪ್ರಬಂಧಗಳನ್ನು ವಿವರಣೆ ಕೊಡಬೇಕು ಅನ್ನೋದನ್ನ ನೀವು ತಿಳ್ಕೊತೀರಾ. ಅದಾದ್ಮೇಲೆ ಸೊ ನೆಕ್ಸ್ಟ್ ಒನ್ ನೋಡ್ತಾ ಇದ್ದೀರಿ, ಒಂದು ಪಯಮ್ನ ಬರೆಯುವಂಥದ್ದು. ಸೊ 39 ಬರ್ದಿದ್ದಾರೆ. ಅದಾದ್ಮೇಲೆ 40 ಇಲ್ಲ ಇಲ್ಲಿ ಇದೆ ನೋಡಿ. 37 ಆಯ್ತು, 38 ಆಯ್ತು. ಸೊ 36, 37, 38, 39. ಸೊ 39 ಪೊಯಮ್ಗೆ ನೋಡಿ ಅಂತೆಂಬ ನಾರ್ಗೆ. ಸೊ ಕರೆಕ್ಟಾಗಿ ಕ್ಲೀನಾಗಿ ಬರೆದಿರುವಂಥ ಅಬ್ಸರ್ವ್ ಮಾಡ್ಬೋದು. ಎಲ್ಲೂ ಕೂಡ ತಲಗಟ್ಟುಗಳನ್ನು ಹೈಲೈಟ್ ಮಾಡಿದ್ದಾರೆ. ಎಲ್ಲಿ ಅದನ್ನ ತಲಗಟ್ಟು ಅಂದ್ರೆ ಇದು ತಲಗಟ್ಟು, ಇಲ್ಲಿ ನೋಮ್ ಅಂತ ಇತ್ತು, ಕರೆಕ್ಟಾ? ಸೊ ಅದನ್ನ ಅವ್ರು ಏನ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಏನಂತಿತ್ತು, ಅವ್ರೇನೋ ಅದನ್ನ ನೋ ಅಂತ ಹಿಂಗ್ ಮಾಡಿದಾರೇನೋ, ಅದಕ್ಕೆ ಮತ್ತೆ ಅದನ್ನ ಹೈಲೈಟ್ ಮಾಡಿ ನಾ ಅಂತ ಮಾಡಿದ್ದಾರೆ. ಸೊ ಅದಕ್ಕೆ ಅವರು ಪೂರ್ಣವಾದಂತಹ ಮಾರ್ಕ್ಸ್ ಅನ್ನು ತಗೊಳಕ್ಕೆ ಅವ್ರಿಗೆ ಹೆಲ್ಪ್ ಆಗಿದೆ. ಓಕೆನಾ. ಸೊ ಇದಾದ್ಮೇಲೆ ಮತ್ತೆ ಪದ್ಯ ಭಾಗ ಓದಿ ಅರ್ಥ ಮಾಡಿಕೊಂಡು ಮೌಲ್ಯನಾದ ಸಾರಾಂಶವನ್ನು ಬರೆಯೋದು. ಸೊ ಸಾರಾಂಶ ಬರೆಯೋದು ಕೂಡ ಅಲ್ಲಿದೆ. ಸೊ ಇದು ಅದಾಗಿದ ತಕ್ಷಣನೇ ಮತ್ತೆ ನೀವು ನೋಡ್ಬೋದು 8-10 ವಾಕ್ಯಗಳಲ್ಲಿ ವಿವರಿಸುವಂಥದ್ದು. ಸೊ ಅದು ನೀವು ಸಾರಾಂಶ ಬರೆಯೋದಿರುತ್ತೆ. ಅದು ಕೂಡ ನೆನ್ಪಿಟ್ಕೊಬೇಕು. ಈ 8-10 ವಾಕ್ಯಗಳಿಗೆ ಏನೆಲ್ಲ ಬರೀಬೇಕು, ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ 3 ಅಂಕಗಳು, ಭಾಷಾ ಶೈಲಿ ಪದಬಂಧಗಳಿಗೆ 1 ಅಂಕ. ಸೊ ಟೋಟಲ್ ಆಗಿ ನಿಮಗೆ 4 ಅಂಕಗಳ ಕ್ವಶನ್ ಇದು. ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಏನೆಲ್ಲ ಮೆನ್ಷನ್ ಮಾಡಬೇಕು. ರಾಯಲ ಮುದುಕಿ ಕೂಟ ಇದು 8-10 ವಾಕ್ಯಗಳಿರುತ್ತೆ. ಸೊ ಅದಕ್ಕೆ ನಿಮಗೆ 5 ಮಾರ್ಕ್ಸ್ ಅನ್ನ ಕೊಡುವಂಥದ್ದು. ಸಾರಿ 5 ಅಲ್ಲ, 4 ಅಂಕಗಳು. ಓಕೆನಾ, 4 ಮಾರ್ಕ್ಸ್ ಅನ್ನ ಕೊಡುವಂಥದ್ದು. ಸ್ವಲ್ಪ ಗಮನ ಹರಿಸ್ಕೊಬೇಕು ನೀವು. ಅದಾದ್ಮೇಲೆ ಒಂದು ಪತ್ರ ಲೇಖನ ಇದೆ. ಪತ್ರ ಲೇಖನಕ್ಕಿಂತ ಮುಂಚೆ ಈ ಕಡೆ ನೋಡಿದ್ರಿ. ಸೊ ಇಲ್ಲಿ 43ನೇದು 42 ಆಯ್ತು. 40 ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸುವುದು. ಸೊ ಅದು ಕೂಡ ಇದೆ ಇಲ್ಲಿ. ಸೊ ಅದಾದ್ಮೇಲೆ ಯಾಕಂದ್ರೆ ನಮ್ಮ ಮಕ್ಕಳು ಪದ್ಯ ಈ ಲೆಟರ್ ರೈಟಿಂಗ್ ಅಲ್ಲಿ ತುಂಬಾ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ನೋಡಿ. ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ, ಲೆಟರ್ ರೈಟಿಂಗ್ ಏನೆಲ್ಲ ಬರೀಬೇಕು. ಸೊ ಇಲ್ಲೊಂದು ನೋಡ್ಕೊಂಬಿಡಿ, ಲೆಟರ್ ರೈಟಿಂಗ್ ಅಲ್ಲಿ ಏನೆಲ್ಲ ಪಾಯಿಂಟ್ಸ್ ಬೇಕು, ಎಲ್ಲಿ ನಾವು ಫುಲ್ ಮಾರ್ಕ್ಸ್ ತಗೊಬೋದು. ಸೊ ಇಂದ ಅನ್ನೋ ವರ್ಡ್ ಇರಬೇಕು, ಸಂಬೋಧನೆ ಯಾರಿಗೆ, ವಿಷಯ ಏನು, ಸೊ ವಿಷಯ ನೀಟಾಗಿರ್ಬೇಕು. ಇದೆಲ್ಲ ಬರೆದ್ರೆ 1 ಮಾರ್ಕ್. ಪತ್ರದ ಒಡಲು ಅಂದ್ರೆ ಇದು
ವಿಷಯ ನಿರೂಪಣೆ, ಯಾವ ರೀತಿ ವಿಷಯನ ತಲುಪಿಸಿದ್ದೀರಾ, ಅದಕ್ಕೆ 2 ಅಂಕಗಳು. ವಂದನೆಗಳೊಂದಿಗೆ ಮುಕ್ತಾಯ, ಇದಕ್ಕೆ ಇಂತಿ ಬರ್ದಿರ್ಬೇಕು. ಇಂತಿ ನಿಮ್ಮ ವಿಶ್ವಾಸಿ, ಸ್ಥಳ ಮತ್ತು ದಿನಾಂಕ. ಸೊ ಆಕ್ಚುಲಿ ಏನು ಮಾಡಬೇಕು, ಈ ಕಡೆ ನೀವು ಸ್ಥಳ ಮತ್ತು ದಿನಾಂಕವನ್ನು ಬರೀಬೇಕು. ನೋಡಿ ಇಲ್ಲಿ ಸ್ಥಳ ಮತ್ತು ದಿನಾಂಕವನ್ನು ಬರೆಯೋದನ್ನು ಮರಿಬೇಡಿ. ಅದಕ್ಕೆ 1 ಮಾರ್ಕ್ ಇದೆ. ಸೊ 1 ಅಂಕ. ಇಲ್ಲಿ ಇಷ್ಟು ಬರೆದಿದ್ದಾರೆ ಅಂತ ಇಲ್ಲಿ ಫುಲ್ ಕೊಟ್ಟಿದ್ದಾರೆ. ಮತ್ತು ಭಾಷಾ ಶೈಲಿ ಯಾವ ರೀತಿ ಬಳಸಿದ್ದೀರಾ ಅಂತ. ಓಕೆ, ಇಲ್ಲೇ ನೋಡ್ತಾ ಇದ್ದೀರಾ ದಿನಾಂಕ ಮತ್ತು ಸ್ಥಳ ಇಲ್ಲೇ ಬರೆದಿದ್ದಾರೆ. ಸೊ ಅದಕ್ಕೆ ತೊಂದರೆ ಇಲ್ಲ, ಎಲ್ಲಿ ಬರೆದ್ರು ಮೇಲೆ ಅಥವಾ ಕೆಳಗಡೆ ಒಂದು ಕಡೆ ಬರೀಬೇಕು, ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಸೊ ಅದೇ ರೀತಿಯಾಗಿ 2 ಥರ ಪದ್ಯ ಇರುತ್ತೆ, 2 ಥರ ಬರ್ಕೊಡಿ. ಇನ್ನು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ನಾವು ನೋಡ್ತಾ ಇದ್ದೀರಿ. ಲಾಸ್ಟಲ್ಲಿ ಪ್ರಬಂಧ ಬರವಣಿಗೆ ಇರುವಂತಹ ಅಂಕಗಳು ಯಾವುದು? ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶ 1 ಅಂಕ, ಒಡಲು, ಸಮರ್ಥ ವಿವರಣೆಯೊಂದಿಗೆ ವಿಷಯಗಳು 2 ಅಂಕ, ಉಪಸಂಹಾರ, ಮುಕ್ತಾಯ, ವಿಷಯ ಸಮಾಪ್ತಿ 1 ಅಂಕ, ಭಾಷಾ ಶೈಲಿ, ಪದಬಂಧ 1 ಅಂಕ. ಸೊ ಈ ರೀತಿಯಾಗಿ ನೋಡ್ತಾ ಇದ್ದೀರಾ. ನೋಡಿ, ಪೀಠಿಕೆ ಅನ್ನುವಂಥ ವರ್ಡ್ ಇದೆ. ವಿಷಯ ನಿರೂಪಣೆ, ಪೀಠಿಕೆಗೆ, ವಿಷಯ ನಿರೂಪಣೆಗೆ, ಸೊ ಇದಕ್ಕೆಲ್ಲ ನೀಟಾಗಿ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ನೀವು ಸ್ವಲ್ಪ ಗಮನ ಹರಿಸ್ಕೊಳ್ಳಿ ನೀಟಾಗಿ. ಉಪಸಂಹಾರ, ಸೊ ಉಪಸಂಹಾರ ಅಂತ ವರ್ಡ್ ಕೂಡ ನೀವು ಬರಿಬೇಕಾಗುತ್ತೆ. ಓಕೆನಾ? ಸೊ ಇದಾದ್ಮೇಲೆ ನೋಡಿ, ಇವರು ಏನು ಪ್ರಯತ್ನ ಪಟ್ಟಿದ್ದಾರೆ, 2 ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಬರೆದಿದ್ದಾರೆ. ಯಾವಾಗ ರಿಪೀಟ್ ಆಗಿದೆ ಅಂದರೆ, ಎಕ್ಸ್ಟ್ರಾ ಕ್ವಶನ್ ಅನ್ನೋದಕ್ಕಿಂತ ರಿಪೀಟ್ ಮಾಡಿ ಬರೆದಿರೋದನ್ನ ಮೆನ್ಷನ್ ಮಾಡಿದ್ದಾರೆ. ಏನಾಗಿದೆ, ರಿಪೀಟ್ ಆಗಿದೆ ಅಂತ ಬರೆದಿದ್ದಾರೆ. ಸೊ ಅವಾಗ ಯಾವುದಕ್ಕೆ ಮಾರ್ಕ್ಸ್ ಅಲಾಟ್ ಮಾಡಬೇಕು, ಅದಕ್ಕೆ ಮೊದಲೇನೆ ಮಾರ್ಕ್ಸು ಅಲಾಟ್ ಆಗಿರುತ್ತೆ. ಸೊ ಇಷ್ಟು ನೀವು ಕನ್ನಡ ಬರೀಬೇಕಾದ್ರೆ ಯಾವುದೆಲ್ಲ ಗಮನ ಹರಿಸ್ಬೇಕು, ಯಾವ ರೀತಿಯಾಗಿ ಸ್ಕೀಮ್ ಇರುತ್ತೆ ಅನ್ನೋದನ್ನು. ಸೊ ಇದು ನೋಡಿಕೊಂಡು ನೀಟಾಗಿ ಸ್ವಲ್ಪ ನೀವು ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮ್ಮ ಪೇಪರಲ್ಲಿ ನಾಳೆ ಇರುವಂತಹ ಪ್ರಿಪೇಟರಿ ಎಕ್ಸಾಮ್ ಇರ್ಬೋದು, ಅಥವಾ ನೆಕ್ಸ್ಟ್ ಬರುವಂತಹ ಮೇನ್ ಎಕ್ಸಾಮ್ಗೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಸೊ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.